ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ಮತ್ತು ಪಾದ ಪೂಜೆ ಮಾಡೋದು ಇವು ಅಮಾವಾಸ್ಯೆದ್ದು ಇದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಬೇಗ ಎದ್ದು ನಿನ್ನೆ ಅಕ್ಕಿ ಹಾಕಿ ಇಟ್ಟಿದ್ದೆ. ಸೊ ದೋಸೆ ಮಾಡಬೇಕು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಹಾಗಾಗಿ ಮಾರ್ನಿಂಗ್ ಎದ್ದು ಪಲ್ಯಗೆ ಮತ್ತು ಸಾಂಬಾರಿಗೆ ಇದನ್ನೆಲ್ಲ ಹೆಚ್ಚಿಟ್ಕೊಂಡೆ. ಸಾಂಬಾರಿಗೆ ಅಂತಂದು ಹೆಚ್ಚಿಟ್ಕೊಂಡು ಸೊ ಅದನ್ನ ಕ್ಲೀನಾಗಿ ತೊಳೆದು ಬೇಳೆನ ಕುದಿಯೋಕೆ ಹಾಕ್ತಾಯಿದ್ದೀನಿ. ಸೊ ಆಲೂಗಡ್ಡೆನ ಕಟ್ ಮಾಡಿ ಅದನ್ನು ಕುದಿಯೋಕೆ ಹಾಕಿ ಅದಕ್ಕೆ ಬೇಕಾದಂಥ ತರಕಾರಿನೂ ಹೆಚ್ಚಿಟ್ಕೊಂಡು ಸೊ ಇವಾಗ ನಾನು ಚಟ್ನಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಂಡ್ ಇವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಾನು ಸಮಯ ಅಂದರೆ ಇವನ್ನ ದೀಪದ ಏನಕ್ಕೆ ಹಚ್ಚಿದ್ದೀನಿ ಅಂತಂದರೆ, ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ತುಂಬ ವಿಧಾನಗಳಿವೆ. ಸೊ ನಾನು ಸುಮ್ಮನೆ ಪೂಜೆ ಮಾಡಿದೆ, ಯಾಕಂದರೆ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ನಡೆಸ್ಬೇಕಂದ್ರೆ ನಮಗೆ ರೂಢಿನೂ ಬೇಕು ಮತ್ತು ಅದೆಲ್ಲ ಪ್ರತಿಯೊಂದೂ ಗೊತ್ತಿರಬೇಕು. ಸೊ ಹಾಗೆ ನಾನು ನನಗೆ ಗೊತ್ತಿರೋರಿಗೆ ಕೇಳಿಕೊಂಡು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದೆ. ಅಂದರೆ ಪಾದ ಪೂಜೆ ಮಾಡ್ತೇವಲ್ಲ, ಆ ಪ್ರತಿಫಲ ಪೂರ್ತಿ ಹೊಂದಬೇಕಂದ್ರೆ ಜ್ಯೋತಿರ್ಭೀಮೇಶ್ವರಂದು ಕೂಡ ಪೂಜೆನ ಮಾಡಬೇಕು, ಅಂದರೆ ಶಿವನ ಪೂಜೆ ಮಾಡಬೇಕು ಅಂತ. ಸೊ ಇವಾಗ ನಾನು ಈ ಥರ ಪೂಜೆ ಮಾಡಿದ್ದೀನಿ. ಇವೆರಡು ಸಮಯವಿಟ್ಟಿದ್ದೀನಲ್ಲ, ಇವೆರಡು ಶಿವ ಪಾರ್ವತಿ ಇದ್ದಂಗೆ. ಸೊ ಅವರಿಗೆ ನಾವು ಈ ಪೂಜೆನ ಅರ್ಪಿಸಬೇಕು. ಅರ್ಶಿನ ಕೊಂಬು ಕಟ್ಟಿ, ಅಂದರೆ ನಮ್ಮ ಕಂಕಣ ಬಗ್ಗೆ ಚೆನ್ನಾಗಿರಲಿ ಅಂತ ಹೇಳಿ ಸೊ ಶಿವನ ಹೆಸರಿನ ಮೇಲೆ ಪೂಜೆ ಮಾಡಿದ್ದೀನಿ. ಯಾರು ಬಂದಿದ್ದಾರೆ ನೋಡಿ, ಸಾವು ಬಂದಿದ್ದಾಳೆ. ಸೊ ಸಚ್ಚಿ ಮಲಗಿದ್ದಾನೆ, ಅಂದರೆ ಅವಳು ಒಂದು 3-3:30ಗೆ ಬಂದಳು. ಸೊ ಹೋಗಿ ಕರ್ಕೊಂಬಂದ, ಅದಾಗಿ ಬಂದು ಮತ್ತೆ ಮಲಗಿದ್ದಾನೆ. ಇವಾಗ 9:30 ಆದರೂ ಅವ್ನು ಹೇಳ್ತಾ ಇಲ್ಲ. ಸೊ ಹಾಗಾಗಿ ಅಷ್ಟರಲ್ಲಿ ನಾನು ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ನಲ್ಲ, ಸೊ ಪಲ್ಯ ಹಾಗೂ ಸಾಂಬಾರನ್ನ ಮಾಡಿಬಿಟ್ರಾಯ್ತು ಅಂತ. ಸೊ ಅದನ್ನ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ. ಪೂಜೆ ಆದಮೇಲೆ ಚಟ್ನಿಗೆ ಕಾಯಿ ಕೂಡ ಸಿಕ್ತು. ಸೊ ಹಾಗಾಗಿ ನಾನಿವಾಗ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ನನ್ನ ಒಂದು ಸ್ವಲ್ಪ ಸಮಾಚಾರನೆಲ್ಲ ಮಾತಾಡ್ಕೊತ ಆಲೂಗಡ್ಡೆ ಪಲ್ಯ ಮತ್ತು ಸಾಂಬಾರನ್ನ ಮಾಡಿದೆ. ಸೊ ಅಷ್ಟರಲ್ಲಿ ಸಚ್ಚಿ ಕೂಡ ಎದ್ದರು. ಸೊ ಸಾಂಬಾರಾಗಿತ್ತು, ಪಲ್ಯನಾಗಿತ್ತು, ಚಟ್ನಿನಾಗಿತ್ತು. ಸೊ ಹಾಗಾಗಿ ನಾನಿವಾಗ ಸಾವುಗೆ ಲೇಟಾಗುತ್ತೆ ಅಂತಂದು ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ಸೊ ನಿನ್ನೆದು ಒಂದು ವಿಡಿಯೋನ ನಾನು ನಂತರ ಪೋಸ್ಟ್ ಮಾಡ್ತೀನಿ. ಅದರಲ್ಲಿ ನಾನು ದೋಸೆಗೆ ಹೇಗೆ ರೆಡಿ ಮಾಡಿಕೊಂಡೆ ಅಂತ ಕೂಡ ಇದೆ. ಆ್ಯಂಡ್ ನನ್ನ ಕಡೆ ಇರೋ ಸ್ವಲ್ಪ ಫೋಟೋಸ್ದು ಪ್ರಿಂಟ್ ಇದ್ವು. ಸೊ ಅದನ್ನೆಲ್ಲ ಸಾವು ಫೋಟೋ ತೊಗೊಳ್ತಾ ಇದ್ಲು. ಇವಳು ಹೋಗಬೇಕು ಅಂತ ಹೇಳಿದ್ಲು. ಶಾನು ಅಣ್ಣ ನೋಡಿದರೆ ಹೋಗಲಿಕ್ಕೆ ಬಿಡಲಿಲ್ಲ, ಅಂದರೆ ಅವನದೇನು ಕೆಲಸ ಇತ್ತು ಅಂತ ಹೋದ, ಮತ್ತೆ ರಿಟರ್ನ್ ಬಂದುಬಿಡ್ತೀನಿ ಅಂತ ಹೋದರು. ಅಂದರೆ ಸಚ್ಚಿನೇ ಬಿಡ್ತಿದ್ರು, ಅವರು ಸ್ನಾನಕ್ಕೆ ಹೋಗಿದ್ದರು, ಅಂದರೆ ಪೂಜೆಗೆ ಲೇಟಾಗುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಾವು ಆಚೆ ಕಡೆ ಇರೋ ನಾಯಿ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಇವಾಗ ಸಾವನ್ನ ಕಳಿಸ್ಕೊಡ್ತೀನಿ. ಏನಕ್ಕಂದರೆ ಅವಳಿಗೂ ಲೇಟಾಗುತ್ತೆ, ಪಾಪ ಅವ್ರ ಮನೆಯಲ್ಲಿ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಅವಳನ್ನ ಅಣ್ಣನೇ ಹೋಗಿ ಬಿಟ್ಟರು ಬಸ್ ಸ್ಟಾಪಿಗೆ. ಸೊ ಇದಾದಮೇಲೆ ನಾನು ಬಂದು ರೆಡಿಯಾಗಿಬಿಟ್ಟು ಪೂಜೆ ಮಾಡಿದ್ರಾಯ್ತು, ಪಾದ ಪೂಜೆ ಅಂತ ಬಂದೆ. ಸೊ ಸಿಂಪಲ್ಲಾಗಿ ನನಗೆ ಬೇರೆ ಸೀರೆ ಹೇಗೆ ಉಡೋಕ್ಕಾಗುತ್ತೆ, ಅಷ್ಟು ಸಿಂಪಲ್ಲಾಗಿ ತೊಗೊಂಡು ಉಟ್ಕೊಂಡ್ರಾಯ್ತು ಅಂತ ಒಂದು ಸೀರೆ ತೊಗೊಂಡೆ. ಆ್ಯಂಡ್ ಇದೆಲ್ಲ ನಾನು ಬ್ಲೌಸ್ ಸೆಟ್ಗಳು ಅದೆಲ್ಲ ಯಾವಾಗ ಉಡ್ತೀನೋ ಗೊತ್ತಿಲ್ಲ. ಆ್ಯಂಡ್ ಇವಾಗ ನಾನು ರೆಡಿ ಮಾಡಿಕೊಂಡು ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ಸಚ್ಚಿದು ಸ್ನಾನ ಎಲ್ಲ ಮುಗೀತು. ಅವರು ರವಿವಾರ ಬೇರೆ, ಸೊ ದೇವ್ರ ಚಾಕ್ರಿಗೆ ಹೋಗಬೇಕಿತ್ತು. ನಾನು ರಾಹುಕಾಲ ಮುಗಿಯೋಷ್ಟರಲ್ಲೇ ಪೂಜೆ ಮಾಡಿದ್ರಾಯ್ತು ಅಂತ ಸೊ ಪೂಜೆ ಮಾಡ್ತಾಯಿದ್ದೆ. ಸೊ ನಾನು ಪಾದ ಪೂಜೆನ ಎಲ್ಲರೂ ಯಥಾವತ್ತಾಗಿ ಹೇಗೆ ಕಾಮನ್ನಾಗಿ ಮಾಡ್ತಾರೋ ಸೊ ನಾನು ಕೂಡ ಹಾಗೆ ಮಾಡಿದ್ದೀನಿ. ಅಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ, ಅಂದರೆ ವ್ರತ ಅನ್ನೋಕ್ಕಿಂತ ಪೂಜೆ ಮಾಡಿದ್ನಲ್ಲ, ಸೊ ಅಲ್ಲಿ ಈ ಕಂಕಣನ ನಾನು ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಶಿವನ ಮಂತ್ರ ಹೇಳಿ ಅಲ್ಲಿ ಇಟ್ಟಿದ್ದೆ. ಸೊ ಅದನ್ನೇ ನಾನು ಇವಾಗ ತೊಗೊಂಬಂದು ಇಬ್ಬರು ಒಬ್ರಿಗೊಬ್ರು ಕಟ್ಕೊಂಡು ಸೊ ಅವರು ನನಗೆ ಅರಿಶಿನ ಕುಂಕುಮ ಮತ್ತು ಹೂವನ್ನ ಕೊಟ್ಟರು. ಸೊ ಅದಾದಮೇಲೆ ನಾನಿವಾಗ ಅವ್ರ ಪಾದ ಪೂಜೆನ ಮಾಡ್ತಾಯಿದ್ದೀನಿ. ಪಾದ ಪೂಜೆನ ಮಾಡಿದಾದಮೇಲೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಸರ್ವಮಂಗಳದ್ದು ಒಂದು ಮಂತ್ರ ಹೇಳಿ ಸೊ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಪೂಜೆನ ಮುಗಿಸ್ತೀನಿ. ಸೊ ಹೇಗೆ ಮಾಡ್ತೀವೋ ಪೂಜೆನ ನಾರ್ಮಲಾಗಿ ಹಾಗೆ ಕುಂಕುಮ ಮತ್ತು ಅರಿಶಿನ ಹಚ್ಚಿ, ಹೂವು, ಅಕ್ಕಿ ಕಾಳು ಮತ್ತು ತುಪ್ಪದ ದೀಪ ಹಚ್ಚಿ ನಾನು ಆರತಿ ಮಾಡ್ತಾಯಿದ್ದೀನಿ. ಇದು ಮೇನು. ಆ್ಯಂಡ್ ಅವ್ರಿಗೆ ದೃಷ್ಟಿ ನಿವಾರಣೆ ಆಗಬೇಕು ಅಂತ ಹೇಳಿ ಸ್ವಲ್ಪ ಅರಿಶಿನ ಮತ್ತು ಸುಣ್ಣನ ಹಾಕ್ಕೊಂಡು ಕೆಂಪು ನಿವಾಳಿ ಮಾಡಿಕೊಂಡು ಚೆಲ್ಲಿದೆ. ಸೊ ಇಲ್ಲಿಗೆ ನನ್ನ ಪೂಜೆ ಸಿಂಪಲ್ಲಾಗಿ ಮುಗೀತು. ಸೊ ಆ ದೇವರು ನನ್ನ ಗಂಡನ ಆಯುಷ್ಯ ಮತ್ತು ಆರೋಗ್ಯ ಎಲ್ಲನೂ ಚೆನ್ನಾಗಿ ಇಟ್ಟಿರಲಿ.
ಆ್ಯಂಡ್ ನಾನು ಪಾದ ಪೂಜೆ ಮುಗಿಸ್ಕೊಂಡು ಅವ್ರಿಗೆ ಟವೆಲ್ ಕೊಟ್ಟೆ, ಅವ್ರ ಕಾಲನ್ನ ಕ್ಲೀನ್ ಮಾಡಿಕೊಂಡ್ರು. ಸೊ ನಾನು ನಿವಾಳಿನ ಹೋಗಿ ಆಚೆ ಚೆಲ್ಕೊಂಬಂದು ಪಾದ ಪೂಜೆ ಮಾಡಿರೋ ನೀರನ್ನು ಸಿಂಪರಣೆ ಮಾಡಿಕೊಂಡೆ. ಅದಾದಮೇಲೆ ನಾನು ಆ ನೀರನ್ನು ಗಿಡಗಳಿಗೆ ಹಾಕಬಾರ್ದು ಅಂತ ಹೇಳಿದರು. ಸೊ ಹಾಗೆ ಆಚೆನೇ ಚೆಲ್ಲಿ ಕ್ಲೀನ್ ಮಾಡಿ ಇಟ್ಟೆ. ಸೊ ನಾನು ಇವಾಗ ಸಂಜೆ ಜ್ಯೋತಿರ್ಭೀಮೇಶ್ವರದ್ದು ಪೂಜೆ ಮಾಡಿದ್ನಲ್ಲ, ಅದನ್ನ ದೀಪನ ತೆಗೆದು ಇಡಬೇಕು ಸಾಧ್ಯ ಆದರೆ, ಇಲ್ಲಾಂದರೆ ಮಾರ್ನಿಂಗ್ ಕೂಡ ಪೂಜೆ ಮಾಡಬೇಕಾದ್ರೂ ತೆಗಿಬೋದು ಅಂತ ಹೇಳಿದ್ದಾರೆ. ಸೊ ಇವತ್ತಿಂದಿದು ನನ್ನ ಭೀಮ್ ಪೂಜೆ ಆಗಿತ್ತು. ಸೊ ನನ್ನ ಗಂಡ ಹೆಲ್ದಿಯಾಗಿ ಸುರಕ್ಷಿತವಾಗಿರಲಿ ಅಂತ ಒಂದು ಮುತ್ತೈದೆ ಆ ಜ್ಯೋತಿರ್ಭೀಮೇಶ್ವರನ ಕಡೆ ಅಂದರೆ ಶಿವ ಪಾರ್ವತಿ ಕಡೆ ಕೇಳ್ಕೊಳ್ಳೋ ಪೂಜೆ ಇದಾಗಿದೆ. ಸೊ ನೀವು ಕೂಡ ಬ್ಲೆಸ್ ಮಾಡಿ. ನನ್ನ ಗಂಡ ನನಗೆ ಉಡುಗೊರೆ ಅಂತ 500 ರೂಪೀಸ್ ಕೊಟ್ಟರು. ಸೊ ಖುಷಿನೂ ಆಯಿತು. ಕೊಡಲ್ಲ ಅಂತಲ್ಲ, ಏನೇ ಖರ್ಚಿದ್ರು ನೋಡ್ಕೊಳ್ತಾರೆ. ಸೊ ಸಡನ್ನಾಗಿ ಪೂಜೆ ಮಾಡಿದ ತಕ್ಷಣ ಅಷ್ಟು ದುಡ್ಡು ಕೊಟ್ಟರು, 500 ರೂಪೀಸ್ನು ದೊಡ್ಡದೆ. ಸೊ ನನಗೆ ಖುಷಿನೇ ಆಯಿತು. ಇನ್ಸ್ಪೆಕ್ಷನ್ನಿಗೆ ಬಂದಿದ್ದಾರಂತೆ. ಸೊ ಹಾಗಾಗಿ ಅವರಲ್ಲಿ ಹೋಗಬೇಕು. ಅದಕ್ಕೆ ನಾನು ಇವಾಗ ಅವ್ರಿಗೆ ದೋಸೆ ಮಾಡಿ ಕೊಡ್ತೀನಿ. ಆ್ಯಂಡ್ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನ ಕಂಕಣ ಫಲ ಎಲ್ಲೆಲ್ಲೂ ಹೀಗೆ ಇರಲಿ ಅಂತ. ಥ್ಯಾಂಕ್ ಯು. ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಅವರು ಚಾಕ್ರಿ ಮಾಡ್ಕೊಂಬರ್ಬೇಕಿತ್ತು. ಸೊ ಹಾಗಾಗಿ ಅವರು ಕೂಡ ಚಾಕ್ರಿ ಮಾಡ್ಕೊಂಬರೋಕ್ಕೆ ಶಿವಾರ್ಕಟ್ಟಿಗೆ ಹೋಗಿದ್ರು. ಸೊ ಅವರು ಚಾಕ್ರಿ ಮಾಡ್ಕೊಂಬರೋಷ್ಟರಲ್ಲಿ ನಾನು ದೋಸೆ ರೆಡಿ ಮಾಡಿರಾಯ್ತು ಅಂತ ಅಂದ್ಕೊಂಡೆ. ಸೊ ನನ್ನ ದೋಸೆ ಎಲ್ಲ ರೆಡಿಯಾಗಿತ್ತು. ಸೊ ಈಗ ಅವರು ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ನಾನು ದೋಸೆನ ಹಾಕ್ಕೊಟ್ಟಿದ್ದೀನಿ. ಸೊ ಅವರು ತಿಂದು ಇವಾಗ ಆಚೆ ಕೆಲಸ ಇದೆ ಅಲ್ವಾ, ಸೊ ಹೋಗ್ತಾರೆ. ನಾನು ಕೂಡ ಸ್ವಲ್ಪ ಮಲಗ್ತೀನಿ. ಕೆಲಸ ತುಂಬಾ ಇದೆ. ಬಾಂಡೆ ತೊಳಿಬೇಕು, ಬಟ್ಟೆ ಸೆಳಿಬೇಕು. ಆದ್ರೂ ನನಗೆ ರೆಸ್ಟ್ ಇಲ್ಲ. ಸೊ ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ. ನಿನ್ನೆ ಮಲಗೋದು ಲೇಟಾಗಿ ಮಲಗಿದ್ವಿ ಆ್ಯಂಡ್ ಬೆಳಿಗ್ಗೆನೂ ಬೇಗ ಎದ್ವಿ. ಸೊ ಸಾವು ಬಂದಿದ್ಲು, ಹಾಗಾಗಿ ಪೂಜೆ ಬೇರೆ ಇತ್ತಲ್ಲ, ಅದಕ್ಕೆ ಬೇಗ ಎದ್ದಿದ್ದೆ. ಹಾಗಾಗಿ ಏನಂದರೆ ಇವಾಗ ನಾನು ಸ್ವಲ್ಪ ಮಲಗಿಬಿಟ್ಟು ಆಮೇಲೆ ಎದ್ದು ಬೇಕಾದ್ರೆ ಸಾಯಂಕಾಲ ಕೆಲಸ ಮಾಡ್ಕೊಳ್ತೀನಿ. ಕಣ್ಣೆಲ್ಲ ಉರಿತಾ ಇದೆ. ಸೊ ಅದಕ್ಕೋಸ್ಕರ ಏನಕ್ಕೆ ನಿನ್ನೆ ಲೇಟಾಗಿ ಮಲಗಿದ್ವಿ, ಎಲ್ಲಿಗೆ ಹೋಗಿದ್ವಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಿನ್ನೆ ನೈಟು ರಾಣೆಬೆನ್ನೂರಿಗೆ ಹೋಗಿದ್ವಿ ಒಂದು ಸ್ಪೆಷಲ್ ಕಾರ್ಯಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋನ ನಾನು ಈ ಭೀಮ ಅಮಾವಾಸ್ಯೆದ್ದು ಪೂಜೆದ್ದು ಅದಕ್ಕೆ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ನಂತರ ನಾನು ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ಲ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಬಂದು ರೀಚ್ ಆಗುತ್ತೆ. ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ಸಂಜೆ ಪೂಜೆನೂ ಕೂಡ ಮುಗೀತು. ಸೊ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ.